ಬೆಳಿಗ್ಗೆ ಹೊರಡಿದ್ದೇವೆ. ಗಂಡ ಹೆಲ್ಪ್ ಮಾಡೋದು ಮತ್ತೆ ಯಾರು ಮಾಡುದು? ಮನೇಲಿ ಸರಿ ಗುಡಿಸಿಕೊಂಡು ಒರೆಸಿಕೊಂಡೆಲ್ಲ ಮಗ್ಗಿಕೊಂಡು ಕೆಲಸ ಮಾಡ್ಲಿ ಅಂತ ಒಳ್ಳೆ ಅಂಗಳದಲ್ಲ. ಜಾಗಿಂಗ್ ಬೇಡ, ಎಂತ ಬೇಡ. ಬೆಳಿಗ್ಗೆ ಒಂಥರ ವೆದರ್ ಉಂಟಲ್ಲ, ಒಂಥರ ಚಿಲ್ಲಾಗಿ ಉಂಟು. ನಂಗೆ ಸನ್ಮಾನ ಮಾಡಿದ್ದಾರೆ ಇಲ್ಲೆಲ್ಲ ಕರೆದು. ಅವರಿಗೆ ಆ ಬೆಳಿಗ್ಗೆ ಏನಿಲ್ಲ, ತುಂಬಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಹೊರಡಿದ್ದೇವೆ. ಟೈಮ್ ಎಷ್ಟಾಯಿತು ನೋಡು, 6 ಗಂಟೆ 5 ನಿಮಿಷ ಆಯಿತು. 6 ಗಂಟೆ 5 ನಿಮಿಷ ಆಯಿತು. ಹಾಗೆ ಹೊರಟದು ನಾವು ನಮ್ಮ ಪಯಣ ಕೇರಳಕ್ಕೆ. ಕೇರಳ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಇದು ಶಾಲ್ ಆಗ್ತೈತೆ ಫ್ರೆಂಡ್ಸ್, ಸರಿಯಾಗಿಲ್ಲ, ಹೊರಡ್ತೈತೆ. ಹಾಗೆ ಇವಳು ಮಗಳು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಲು ನೋಡಿ. ಖಡಕ್ ಇಸ್ತ್ರಿ ಹಾಕಿದ್ದಾರೆ ಹಸ್ಬೆಂಡ್. ನಿಮ್ದೆಲ್ಲ ಆಯ್ತು ಆಲ್ರೆಡಿ? ಚಿನ್ನಲ್ಲಿದ್ದಾಳೆ ಆಲ್ರೆಡಿ ಅದು ಕಾರಲ್ಲಿದ್ದಾಳೆ. ಎಲ್ಲ ಇಟ್ಟಿ ಐಟಮ್ ಎಲ್ಲ. ತುಂಬ ಲಾಂಗ್ ಜರ್ನಿ ಅಲ್ಲ, ಹಾಗೆ ನಾವು ಬೆಳಿಗ್ಗೆ ಹೊರಟದು. ಇನ್ನು ದೇವಸ್ಥಾನಕ್ಕೆ ಹೋಗುದು ನಾವು. ಇಲ್ಲಿ ಪಯ್ಯನ್ನೂರು ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ. ಲಾಸ್ಟ್ ಟೈಮ್ ನಾವು ಒಮ್ಮೆ ಹೋಗಿದ್ದೇವೆ, ಅದರ ಬ್ಲಾಗ್ ಹಾಕಿದ್ದೇವೆ. ಹಾಗೂ ಈ ಸಲ ಕೂಡ ಹೋಗ್ತಿದ್ದೇವೆ. ಎಲ್ಲರಿಗೆ ರಜೆ ಉಂಟು, ಹಸ್ಬೆಂಡಿಗೆಲ್ಲ ರಜೆ ಹಾಕಿದ್ದಾರೆ. ಅವರು ಕೂಡ ಹಸ್ಬೆಂಡ್ ರಜೆ ಹಾಕಿದ್ದಾರೆ, ಮಕ್ಕಳು ರಜೆಯಲ್ಲಿದ್ದಾರೆ. ಹಾಗೆ ಹೋಗಿ ಬರುವ ಅಂತೇಳಿ. ಹಾಗೆ ಅಲ್ಲಿಗೆ ಹೋದ್ರೆ ಒಂದು ಮನಸ್ಸಿಗೆ ಒಂದು ತುಂಬಾ ಸಮಾಧಾನ ಆಗ್ತದೆ. ದೇವಸ್ಥಾನಕ್ಕೆಲ್ಲ ಬೆಳಿಗ್ಗೆ ಹೋಗುದೆಲ್ಲ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೇಯರ್ ಮಾಡ್ತೇವೆ ನಾವು, ಆಯ್ತಾ? ಎಲ್ಲರಿಗೂ ಕೂಡ, ನಮ್ಮ ವ್ಯೂವರ್ಸಿಗೆ, ಸಬ್ಸ್ಕ್ರೈಬರ್ಸಿಗೆ ಎಲ್ಲರಿಗೂ ಕೂಡ ಪ್ರೇಯರ್ ಮಾಡ್ತೇವೆ. ಹಾಗೆ ನಾನು ಈ ಶಾಲ್ ಹಾಕ್ತಿದ್ದೇನೆ ಫ್ರೆಂಡ್ಸ್. ಇದು ಹೇಗೆ ಆಗಿ ಮೊನ್ನೆ ಒಂದು ಪಿನ್ ಹಾಕಿ ಬಿಟ್ಟದು ಚಂದ ಕಾಣ್ತಿತ್ತು. ಇವತ್ತು ಲಾಂಗ್ ಹೋಗುದಲ್ಲ, ಹಾಗೆ ಸಪುರ ಇಡುವ. ಸಪುರ ಅಂದ್ರೆ ನೋಡಿ, ಗಂಡ ಹೆಲ್ಪ್ ಮಾಡೋದು ಮತ್ತೆ ಯಾರು ಮಾಡುದು? ಬನ್ನಿ ಅಲ್ವಾ ಫ್ರೆಂಡ್ಸ್? ಅದು ಬೇಗ ಕೂಡ ಆಗ್ತದೆ. ಹೀಗೆಪ್ಪ ಅಂತ ಮೊನ್ನೆ ನಾನು ಒಂದು ಇದಾಕಿ ಬಿಟ್ಟದು, ಏಲಾಕಿ ಚಂದ ಕಾಣ್ತಿತ್ತು. ಮತ್ತೆ ಇವತ್ತು ಲಾಂಗ್ ಹೋಗುದಲ್ಲ, ಅದು ಕಿರಿಕಿರಿ ಆಗ್ತದೆ. ಈಗ ಬಿಟ್ರೆ ಎಲ್ಲ ಫುಲ್ ಬಿಟ್ರೆಲ್ಲ ಕಿರಿಕಿರಿ ಆಗ್ತದೆ. ಡಿಸೈನ್ ಕಾಣುದಿಲ್ಲ, ನೋಡುದು ಹೇಗೆ ಅಂತ. ಅದು ಮೊನ್ನೆ ನೋಡಿ ಇವರಿಗೆಲ್ಲ ಗೊತ್ತುಂಟಲ್ಲ, ಫ್ಯಾಷನ್ ಡಿಸೈನರ್. ಇನ್ನೊಂಥರ ಸಾರಿ ಕಾಣ್ತದಲ್ಲ, ಸಾಕು ಸಾಕು. ನಾವು ಟ್ರೈನಲ್ಲಿ ಹೋಗುದಲ್ಲ, ಹಾಗೆ ಟೈಮಿಂಗ್ಸ್ ಟೈಮಿಂಗ್ಸ್ ಉಂಟಲ್ಲ. ಇಲ್ಲದಿದ್ರೆ ಕಾರಲ್ಲಿ ಹೋಗುದು, ಇಲ್ಲಿಂದ ಅಲ್ಲಿಂದ ಟ್ರೈನಲ್ಲಿ ಹೋಗ್ತಿದ್ದೇವೆ. ಮಗಳಿಗೆ ಟ್ರೈನಲ್ಲಿ ಹೋಗ್ಬೇಕಂತ, ಚಿನ್ನ ಮತ್ತು ಸ್ವೀಟಿ ಸುಮಾರು ಸಮಯ ಆಯ್ತು ಟ್ರೈನಿಗೆ ಹೋಗೋದು. ಹಾಗೆ ಟ್ರೈನಲ್ಲಿ ಹೋಗುದು. 2 ಹಾಕಿ ಸರಿ ಚಂದ. ಚಿನ್ನ ಹೇಗೆ ಕಾಣ್ತೇವೆ? ಚಂದ ಕಾಣ್ತದ? ಚಂದ ಕಾಣ್ತದೆ. ಚಿನ್ನಿಗೆ ಶಾಲೆ ಇಲ್ಲ ಚಿನ್ನ? ಇಲ್ಲ. ಚಿನ್ನ ನೋಡಿದ್ರಾ? ಚಿನ್ನ ನೋಡಿ. ಹಾಗೆ ನೋಡಿ, ನಂದಾಯ್ತು. ಶಾಲ್ ಎಲ್ಲ ಹಾಕಿ ಆಯ್ತು ನೋಡಿ. ನಿನ್ ಕೈ ಮುಗ್ದಾಯ್ತಾ? ಯಾವಾಗ? ಹಾಗೆ ಆಯ್ತು. ಕುಂಕುಮ ಇಟ್ಟಿದ್ದೀರಾ? ಸಿಟಿದಾಯ್ತಾ? ಆಯ್ತು. ಇದು ಟಾಮಿಗೆಲ್ಲ ಬ್ರೆಡ್ ಹಾಕ್ಬೇಕಲ್ಲ, ನಮ್ಮ ಟಾಮಿ ಮತ್ತೆ ಬಿಕ್ಕಿಗೆ. ಮಧ್ಯಾಹ್ನ ನಾವಿಲ್ಲಲ್ಲ, ಹಾಗೆ ಅದಕ್ಕೆ ಈಗಲೇ ಕೊಟ್ಟು ಹೋಗುದು. ಮತ್ತೆ ಮನೆ ಹತ್ರ ಹೇಳಿದೆ ಮಧ್ಯಾಹ್ನ ಸ್ವಲ್ಪ ಫುಡ್ ಹಾಕಿ ಅಂತ. ನಮ್ದು ಟಾಮಿ ಮತ್ತೆ ಬಿಕ್ಕಿಗೆಲ್ಲ ಫುಡ್ ಹಾಕೋದು ಬ್ರೆಡ್. 5-6 ಗಂಟೆ ಆಯ್ತು. ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇದು ಎಂತ ತಿಂಡಿ? ಗೋಧಿ ದೋಸೆ. ಇವರೇ ಮಾಡಿದ್ರು. ಗೋಧಿ ದೋಸೆ ಮಾಡಿದ್ರು. ಬೆಳಿಗ್ಗೆ ಬೇಗ ಆಯ್ತು, ಅವರು ಮಾಡ್ತಾರೆ. ಬೆಳಿಗ್ಗೆಲ್ಲ ಅವರೇ ಅಡಿಗೆ ಮಾಡಿ ಇನ್ಚಾರ್ಜ್ ಎಲ್ಲ. ಬೆಳಿಗ್ಗೆಲ್ಲ ಅವರು ಮಾಡಿದ್ರು. ಹಾಗೆ ನಾವು ಎದ್ದದು, ಬ್ರಷ್ ಮಾಡಿದ್ದು, ತಿಂದದು, ನಿಂದದು ಅಂತದ್ದು. ಇವಳಿಗೆ ಸಹ ರಜೆ. ಹಾಗೆ ಇನ್ನು ಹೊರಡ್ತೇವೆ ಫ್ರೆಂಡ್ಸ್. ಇನ್ನು ಟ್ರೈನಲ್ಲಿ ಹೋಗುದು ನಾವು. ಮಕ್ಕಳಿಗೆ ಟ್ರೈನಲ್ಲಿ ತುಂಬಾ ಖುಷಿ. ಇದೆ ಎಂತ ಗೊತ್ತದೆ, ಈ ವೇಲನ್ನು ಒಂದು ಪಿನ್ ಹಾಕಿ ಬಿಡ್ಬೇಕು. ನನಗೆ ಅದು ಕಿರಿಕಿರಿ ಆಗ್ತದೆ. ಮತ್ತೆ ಒಂದು ಟ್ರೈನಲ್ಲಿ ರೀಲ್ಸ್ ಉಂಟು, ಆಗ ಒಂದು ಪಿನ್ ಹಾಕಿ ಬಿಡುವ ಅಂತ. ಟ್ರೈನಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡುವ. ಮತ್ತೆ ದೀಪಾವಳಿ ಬ್ಲಾಗ್ ಎಲ್ಲ ನೋಡಿದ್ದೀರಿ ನೀವು? ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡಿಕೊಂಡೇ ಹೋಗ್ತೇವೆ ನಾವು.
ಆಯ್ತು, ಎಲ್ಲ ರೆಡಿ ಆಯ್ತಾ? ಎಲ್ಲ ನೋಡ್ಬೇಕಲ್ಲ, ಎಲ್ಲ ಕೇಳುದು. ಗ್ಯಾಸ್ ಎಲ್ಲ ಆಫ್ ಆಗಿದೆಯಲ್ಲ, ಕೆಳಗೆಲ್ಲ ಡೋರ್ ಎಲ್ಲ ಹಾಕಿ ಆಯ್ತಲ್ಲ. ನಾವು ಎಲ್ಲ ತೆಗೆದು ಹೋಗ್ಬೇಕು. ಎಲ್ಲ ಹುಡುಗ ತುಂಬಾ ಉಂಟು, ಹಾಗೆ ನಾವೆಲ್ಲ ಕನೆಕ್ಷನ್ ಎಲ್ಲ ತೆಗೆದುಕೊಂಡು ಹೋಗುದು. ಯಾಕೆ ಇಂಟರ್ನೆಟ್ ಇಂದು ಎಲ್ಲ ಕನೆಕ್ಷನ್ ತೆಗೆದು ಈಗ ಗೀಸರ್ ಒಂದು ಬಾಕಿ ಆಗಿದೆ. ಹೋಗುವಾಗ ನೀವು ಕೂಡ ಅಷ್ಟೇ, ಎಲ್ಲಿಗಾದ್ರೂ ಹೋಗುವಾಗೆಲ್ಲ ಉಂಟಲ್ಲ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಕನೆಕ್ಷನ್ ತೆಗೆದು ಬಿಡಿ. ಯಾಕೆ ಹೇಳಿದ್ರೆ ಆಮೇಲೆ ಟೆನ್ಷನ್ ಉಂಟಿಲ್ಲ. ಮತ್ತೆ ಗುಡುಗಲ್ಲದೆ ಜಾಸ್ತಿ ಅಲ್ಲ. ನಿನ್ನೆ ಕೂಡ ಹಾಗೆ ನಮ್ಗೆ ಸರಿಯಾಗಿ ಪಟಾಕಿ ಬಿಡ್ಲಿಕ್ಕೆ ಆಗ್ಲಿಲ್ಲ ಫ್ರೆಂಡ್ಸ್. ಅಷ್ಟು ಪಟಾಕಿ ತಂದಿದ್ದೇವೆ, ಮಕ್ಕಳೆಲ್ಲ ಬಂದಿದ್ರು, ಆದ್ರೂ ಮಳೆ ಪಟಾಕಿ ಇಲ್ಲ. ದೇವರೇ ಇಲ್ಲಿ ಇದು ಕೊಡ್ತಾ ಇದ್ದಾರೆ, ಪಟಾಕಿ ಹೊಡಿತಾ ನಮಗೆ ಬಿಡುದಿಲ್ಲ ದೇವರು. ಹಾಗೆ ನಾವು ಏನ್ ಪಟಾಕಿ ಎಲ್ಲ ಇನ್ನು ದೀಪ ಇಡ್ಲಿಕ್ಕೆ ಕಷ್ಟ ಆಯ್ತು. ಮಳೆ ಬಿಡ್ಲಿಲ್ಲ, 3 ದಿನದಿಂದ ಮಳೆ. ಇವತ್ತು ಮೊನ್ನೆ ಮಳೆ ಉಂಟು, ಡೈಲಿ ದೀಪಾವಳಿ ಮಳೆ ಉಂಟು. ಇನ್ನು ಹೊರಡ್ತೇವೆ. ಕಿಸೆ ಕೊಟ್ಟು ಬಾರಿ ಕಷ್ಟ ಆಯ್ತು. ಕಿಸೆಯಲ್ಲಿ ಇದ್ದಾಳೆ ಆಗ ಬೆಳಿಗ್ಗೆ ಅಂತ, ಕಿಸೆಯಲ್ಲಿ ಅಂತ ತುಂಬಿಸುದು. ಬೈ ಬಾಯ್. ಈಗ ಮನೆಯಿಂದ ಹೊರಟ್ವಿ ಫ್ರೆಂಡ್ಸ್. ಬೆಳಗ್ಗೆ ಫುಲ್ ಫಾಗಿ ವೆದರ್ ಆಯ್ತು. ಸಂಜೆ ಹೋಗೋ ಮಳೆ ವೆದರ್ ಅಲ್ಲ ಚೆನ್ನ. ಸಂಜೆ ಹೋಗೋ ಮಳೆ ವೆದರ್. ಹೌದು, ಬೆಳಗ್ಗೆ ಫಾಗಿ. ಯಾವಾಗಲ ಬೆಳಗ್ಗೆ ಹೀಗೇನೆ ಈ ವೆದರ್ ಮಾತ್ರ ಚಿನ್ನಿಗೆ ಆಗುದಿಲ್ಲ ಬೆಳಿಗ್ಗೆ. ಹೌದು, ಪ್ಲೇಸಸ್ ಅಂತ ಟಿಕೆಟ್ ಮಾಡುದು ಪಯ್ಯಂಗಾಡಿ. ಬೇರೆ ಏನ್ ಕಾಣುದಿಲ್ಲ, ಹೈಲೈಟ್ ಆಗಿ ಅದೇ ಕಾಣ್ತದೆ. ಅಲ್ಲ ಚಂದ ಕಾಣ್ತದಲ್ಲ, ಒಂಥರ ನಾವು ದೂರದಿಂದ ಹೊರವಾಗ ಅದುವೇ ಹೈಲೈಟ್ ಆಗಿ ಕಾಣುದು, ಏನಿಲ್ಲ ಅಕ್ಕಪಕ್ಕದಲ್ಲಿ. ಈಗ ಬೆಳಕು ಬಂತು. ಸೀಟ್ ಇಲ್ಲಿ ಹೊತ್ತು ಕಾಣುದಿಲ್ಲ ಅವಳು. ರೈಲ್ವೆ ಸ್ಟೇಷನ್ಗೆ ಹೊರಡ್ತಿದ್ದೇವೆ. ತುಂಬಾ ಖುಷಿ ನಮ್ಗೆ ಕೂಡ ಅಲ್ಲ, ಟ್ರೈನಲ್ಲಿ ಹೋಗುದೇ ಖುಷಿ. ಎಲ್ಲರಿಗೂ ಕೂಡ ಇಷ್ಟವೇ. ಎಷ್ಟನೇ ಸರ್ತಿದೆ ಟ್ರೈನಲ್ಲಿ ಹೋಗುದು? ತುಂಬಾ ಸಲ ಹೋದೆ. ನೀನು ಹೋಗಿದ್ದಿ, ನೀನು ಬಿಡು ಚಿನ್ನು. ಅವಳು ಟ್ರೈನಲ್ಲಿ ಹೋಗ್ಲಿಲ್ಲ ಅಂತ ಚಿನ್ನು, ಸೀಟಿ ಹೋಗಿದ್ದಾಳೆ. ಆದ್ರೆ ಅವಳು ಸಂದಿರ ಹೋಗುದು. ನೋಡಿ, ನಾನು ಮ್ಯಾಚಿಂಗ್ ಹಾಕಿದ್ದೀನಿ ಇವತ್ತು, ಚೆನ್ನಾಗಾಗ್ತದೆ. ಮ್ಯಾಚಿಂಗ್ ಹಾಕಿದ್ದೀನಿ. ಈಗ ಬೆಳಕು ಬಂತು ಬಂದ ತಕ್ಷಣವೇ ಕ್ಯಾಮರಾ ಆನ್ ಮಾಡಿದ್ದು. ನಾವು ಅಲ್ಲಿಂದ ಬರೋ ಫುಲ್ ಕತ್ತಲೆ, ಏನು ಕಾಣುದೇ ಇಲ್ಲ. ಬೆಳಗಿನ ವೆದರ್ ತುಂಬಾ ಕೂಲ್ ಉಂಟಲ್ಲ. ಎಸಿ ಹಾಕಿದ್ದೇನೆ ಇಲ್ಲಿ ಎಸಿ, ಕಾರೊಳಗೆ ಎಸಿ ಉಂಟು, ಆದ್ರೆ ಹೊರಗಡೆ ತುಂಬಾ ಖುಷಿ ಆಗ್ತದೆ. ಕೂಲ್ ಉಂಟು ಹೊರಗಡೆ, ಒಳಗೆ ಎಸಿ ಉಂಟು ಕಾರೊಳಗೆ. ಎಷ್ಟು ತಿಂದಿ ದೋಸೆ ಸ್ವೀಟಿ ಬೆಳಿಗ್ಗೆ? ಹೊಟ್ಟೆ ಗಟ್ಟಿ ಉಂಟಲ್ಲ ಚಿನ್ನು. ನೀನೆಷ್ಟು ತಿಂದಿದಿ? ಡ್ಯಾಡಿ ಎಲ್ಲರಿಗೆ 2 ದೋಸೆ ಹಾಕಿದ್ದಾರೆ, 2 ದೋಸೆ ತಿನ್ಬೇಕು ಅಂತ. ನೀವೆಷ್ಟು? ಅಲ್ಲಿ ಹೋಗ್ಕೊಂಡು ಹಸಿವೆ ಅಂತ ಹೇಳಿದ್ರೆ ಅಲ್ಲಿ ಮುಟ್ಟುವಾಗಲೇ ಆಗ್ತದೆ ಗಂಟೆ. ಮತ್ತೆ ಹಸಿವೆ ಅಂತ ಹೇಳಿದ್ರೆ ಮತ್ತೆ ದೇವರಲ್ಲಿ ಕ್ಯೂ ನಿಲ್ಲಿಕ್ಕೆ ಉಂಟಲ್ಲಿ. ಮತ್ತೇನಾಗ್ತದೆ? ಮತ್ತೆ ಬ್ಯಾಗಲ್ಲೆಲ್ಲ ತಿಂಡಿ ಉಂಟಲ್ಲ, ಬ್ಯಾಗಲ್ಲೆಲ್ಲ ಎಂತ ಹಿಡ್ಕೊಂಡದ್ದು ತಿಂಡಿ ಎಲ್ಲ? ಬಾಳೆಹಣ್ಣು ಮತ್ತು ಆಪಲ್, ಮತ್ತೆ ಬಿಸ್ಕೆಟ್, ನೇಂದ್ರ ಬಾಳೆಹಣ್ಣು ಅಂಡ್ ಆಪಲ್. ಇಲ್ಲಿ ಲೇಡೀಸ್ ಎಲ್ಲ ಜಾಗಿಂಗ್ ಮಾಡ್ತಿದ್ರು. ಇವರು ಹೇಳೋದಕ್ಕೆ ಬೆಳಿಗ್ಗೆ ಮನೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಬಂದು ಓಡ್ತಾರೆ ಅಂತೆ. ಒಳ್ಳೆ ಕೆಲಸ ಮಾಡಿದ್ರೆ ಮನೆಯಲ್ಲಿ, ಆಗ ಈತೆಲ್ಲ ಬೆಳಿಗ್ಗೆ ಎದ್ದುಕೊಂಡು ಓಡುದು ಬೇಕಾ ಪಬ್ಲಿಕ್ ಪ್ಲೇಸ್ ಎಲ್ಲ? ಹೌದಲ್ಲ ಫ್ರೆಂಡ್ಸ್? ಬೆಳಿಗ್ಗೆ ಎದ್ದುಕೊಂಡು ವಾಕಿಂಗ್ ಓಡ್ಲಿಕ್ಕೆ ಎಲ್ಲ ಓಡ್ತಾರೆ. ಮನೇಲಿ ಸರಿ ಗುಡಿಸಿಕೊಂಡು ಒರೆಸಿಕೊಂಡೆಲ್ಲ ಮಗ್ಗಿಕೊಂಡು ಕೆಲಸ ಮಾಡ್ಲಿ ಅಂತೆ. ಒಳ್ಳೆ ಅಂಗಳದಲ್ಲ, ಜಾಗಿಂಗ್ ಬೇಡ, ಎಂತ ಬೇಡ, ಎಲ್ಲ ಎಕ್ಸಸೈಸ್ ಅದರಲ್ಲಿ. ಅದೇ ಜಿಮ್ ಎಂತ ಹೇಳ್ತೀರಿ? ರನ್ ಕೊಡಿ. ಚಿನ್ನ ಎಂತ ಹೇಳ್ತಿ? ಚಿನ್ನು ಮತ್ತೆ ಸ್ವೀಟಿ ಇದಕ್ಕೆ ನಿಮ್ಮ ತಮ್ಮ ಅಭಿಪ್ರಾಯ? ಅವರು ಗುಡಿಸ್ತಾರೆ ಅಂಗಳ, ಅವರು ತುಂಬಾ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರೆ ಒಳ್ಳೇದಲ್ಲ, ಒಳ್ಳೆ ಎಕ್ಸರ್ಸೈಸ್ ಆಗ್ತದೆ. ರೈಲ್ವೆ ಸ್ಟೇಷನ್ ರೈಲ್ವೆ ಡ್ಯೂಟಿ ಬಂತು, ಆನ್ ಡ್ಯೂಟಿ. ಮಮ್ಮಿ ಬಾಯ್. ನಾವೀಗ ಇಲ್ಲಿ ರೈಲ್ವೆಗೆ ಟಿಕೆಟ್ ಬುಕ್ಕಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ. ಡ್ಯಾಡಿ ಆಲ್ರೆಡಿ ಹೋಗಿದ್ದಾರೆ, ಎದುರು ಬುಕ್ ಮಾಡಿ ಬಂದ್ರಿ ಈಗ ಡ್ಯಾಡಿ. ಡ್ಯಾಡಿ ನೋಡಿ, ಅವರು ಯಾವಾಗಲೇ ಎದುರು ಧನ್ಯ ಅಲ್ಲ, ನಾವೆಲ್ಲ ಅವರ ಬಾಡಿ ಗಾರ್ಡ್ಸ್. ನಾವೀಗ ಹೋಗ್ತೇವೆ. ನಮ್ಮ ಟ್ರೈನ್ ಇರೋದು 7:20ಕ್ಕೆ.
ಈಗ ಗಂಟೆ 7 ಗಂಟೆ. ರೀಚ್ ಆಗಿಲ್ಲ ಇನ್ನು ಹೋಗ್ತಾ ಇದ್ದೇವೆ. ಬೇಗ ಬನ್ನಿ ಮಮ್ಮಿ. ನಾವು ಟ್ರೈನಲ್ಲಿ ತುಂಬ ಎಂಜಾಯ್ ಮಾಡಿ ರೀಲ್ಸ್ ಮಾಡಿದೆವು. 2 ರೀಲ್ಸ್ನಲ್ಲಿ ಒಂದು ಫ್ಯಾಮಿಲಿ ರೀಲ್ಸ್ ಕೂಡ ಮಾಡಿದೆವು. ಇದರ ಬಿಹೈಂಡ್ ಸೀನ್ ನೋಡಿ. ಇದರ ಕಂಪ್ಲೀಟ್ ವಿಡಿಯೋ ಅನ್ನು ಶಾರ್ಟ್ಸ್ನಲ್ಲಿ ನೋಡಬಹುದು. ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ. ಓಕೆ, ನಮ್ಮ ಎಲ್ಲ ರೀಲ್ಸ್ಗಳು ತುಂಬಾನೇ ಹಿಟ್ ಆಗಿದೆ. ಅದುವೇ ನಮಗೆ ತುಂಬಾ ಸಂತೋಷ. ನೋಡಿ ಫ್ರೆಂಡ್ಸ್, ನಾವು ಸುಂದರವಾದ ರೈಲಲ್ಲಿ ಸುಂದರವಾದ ಪಯಣ. ಹಲೋ, ಇವರಿಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಇವರದು ರೀಲ್ಸ್ ಎಲ್ಲ ಆಯ್ತು, ಮಕ್ಕಳಿದು. ನಮ್ದು ಫ್ಯಾಮಿಲಿ ರೀಲ್ಸ್ ಆಯ್ತು. ಖುಷಿ ಆಗ್ತದ ಟ್ರೈನಲ್ಲಿ? ಖುಷಿ ಆಗ್ತದ? ತುಂಬಾ ಸಮಯ ಆಯ್ತಲ್ಲ ಟ್ರೈನಲ್ಲಿ ಹೋಗದೆ, ಸುಮಾರು ಸಮಯ. ಪ್ರಕೃತಿಯನ್ನು ನೋಡಿ ಆನಂದಿಸಿ. ಮಕ್ಕಳ ಜಾಲಿಯಾ ನಮ್ದೇ ಟ್ರೈನಲ್ಲಿ. ನೋಡಿ ಫ್ರೆಂಡ್ಸ್, ಟ್ರೈನಲ್ಲಿ ನಮ್ದೇ ಯಾರು ಇಲ್ಲ. ಈಗೆಲ್ಲ ನಿಮ್ದೇ ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ನಾವೇ ಇರೋದು. ನಮ್ದೇ ಯಾರು ಇಲ್ಲ ಸೀಟಲ್ಲಿ, ಯಾರು ಇಲ್ಲ. ಫುಲ್ ಖಾಲಿ, ಟ್ರೈನ್ ಖಾಲಿ ಉಂಟು. ಖುಷಿ ಆಗ್ತದೆ. ಮತ್ತೆ ನಮ್ದು 2 ರೀಲ್ಸ್ ಮಾಡಿದೆವು, ತುಂಬಾ ಖುಷಿ ಆಯ್ತು. ನಮ್ದು ಕೇಳ್ತದ ವಾಯ್ಸ್ ಗೊತ್ತಿಲ್ಲ, ಮೈಕ್ ಇಡ್ತಿದ್ರೆ ಇನ್ನು ಚಂದ ಕೇಳ್ತದೆ ಅಲ್ವಾ? ಮೈಕ್ ನಾವು ಅಲ್ಲಿಡುವ ಆಯ್ತಾ, ಇಲ್ಲಿ ಟೆಂಪಲ್ ಅಲ್ಲಿ ಇಡುವ. ಆಗ ನಾವು ಮಾತಾಡೋದು ನಿಮಗೆ ಕ್ಲಾರಿಟಿ ಕೇಳ್ತದೆ. ಬೆಳಿಗ್ಗೆ ಒಂಥರ ವೆದರ್ ಉಂಟಲ್ಲ, ಒಂಥರ ಚಿಲ್ಲಾಗಿ ಉಂಟು. ನೀರಾಗಲೇನೆನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನೆನ ನಿನ್ನ ಎಂದ ಚಂದ ತೋರಲು, ಮಂಜಾಗಲೇನೆನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನೆನ ನಿನ್ನ ಹೊತ್ತುಕೊಂಡು ಹೋಗಲು. ಫೈನಲಾಗಿ ನಾವು ಬಂದೆವು ಕೇರಳಕ್ಕೆ. ಹೇಳಿ ಪ್ಲೇಸ್ ಹೆಸರು ಹೇಳು. ಕಣ್ಣೂರು. ಕಣ್ಣೂರು ಡಿಸ್ಟ್ರಿಕ್ಟ್, ಕೇರಳ ಸ್ಟೇಟ್. ಮತ್ತೆ ಬೇರೆ ಮಾತಾಡ್ಲಿಕ್ಕೆ ಅಷ್ಟೇ ನೋಡಿ. ಮತ್ತೆ ಯಾರೆಲ್ಲ ಇಲ್ಲಿಂದ ವಿಡಿಯೋ ನೋಡ್ತಿದ್ದೀರಿ ಫ್ರೆಂಡ್ಸ್, ಇದು ಕಮೆಂಟ್ ಹಾಕಿ ಆಯ್ತಾ? ವಿಡಿಯೋ ನೋಡ್ತಿದ್ದೇವೆ. ಹೌದು, ನನ್ನದು. ನಮ್ದು ಒಂದು ಸೀನ್ ಇತ್ತು ಗೊತ್ತುಂಟು, ಇವರು ಓಡುದು ಟ್ರೈನ್ ಹೋಗುವಾಗ. ಅವರು ಮಾಡಲಿಲ್ಲ, ಇವರು ತುಂಬ ರೈಲು ಬಿಟ್ಟದ್ದು ಟ್ರೈನ್ ಒಳಗೆ ಬಿಟ್ಕೊಂಡು ಗ್ಲಾಸ್ ಹಾಕೋದು. ನಾನು ಓಡ್ತೇನೆ ಟ್ರೈನ್ ಮೂವ್ ಆಗುವಾಗ ಅಂತ. ಕೆಳಗಿಲ್ದ ಮೇಲೆ ಈ ಜನದು ಸುದ್ದಿ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಮಾಡಿ ಸ್ಪೆಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇವರದ್ದು ಸುದ್ದಿ ಇಲ್ಲ, ಇವರದ್ದು ಚೇಂಜ್ ಜನ ಕೆಳಗಿಲ್ದ ಮೇಲೆ. ಅದು ಚಂದ ಬರ್ತಿತ್ತು ಮಾತ್ರ. ಅದು ನಮ್ಮದು ಡಿ ಬಾಸ್ ಇದಲ್ಲ, ಹಾಗೆ ಅವರೇ ಬರ್ಬೇಕು. ನಾನು ನೋಡಿ ಮಮ್ಮಿ ಚಪ್ಪಲ್ ಹಾಕಿದ್ದೇನೆ. ನನ್ನ ಚಪ್ಪಲ್ ಹಾಕಿದ್ದೇನೆ ನೋಡಿ. ಹೊಸ ಡ್ರೆಸ್ ಮ್ಯಾಚಿಂಗ್ ಅದು ಕೂಡ. ಮತ್ತೆ ನಾವು ಚಕ್ರ ಇಟ್ಟಿದ್ದೇವೆ. ಎಲ್ಲಿ ಇಲ್ದ ಕೂಡಲೇ ಎಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ. ನೀವೆಂತ ಇಲ್ದ ಕೂಡಲೇ ಇವಳಿಲ್ಲಿದ್ದಳು ನೋಡಿ, ಅವಳ ಆನಂದಿಸಿ ಅವಳನ್ನು ನೋಡಿ. 3-4 ಕಮೆಂಟ್ ಹಾಕಿ ಮತ್ತೆ ಹಸಿವಾಗ್ತದೆ ನಂಗೆ. ಕೈದಾಗೆ ನೀವು ದೊಡ್ಡ ಇತ್ತು. ನೀನು ಹೋಗಿ ಮಮ್ಮಿ ಬಿಟ್ಟು ಕಟ್ಟು ಎಂತ ವೀಡಿಯೋ ಒಳಗೆ. ಫ್ರೆಂಡ್ಸ್, ಇಲ್ಲಿ ಕಾರ್ ಬುಕ್ಕಿಂಗ್ ಆಗಿದೆ ಆಯ್ತಾ? ಎಲ್ಲ ಕಡೆ ಸುತ್ತಾಡ್ಲಿಕ್ಕೆ ಹಾಗೆಲ್ಲ ವಿಷಯ ಆಗ್ತದೆ. ಮಿನಿ ಕಾರ್ ನೋಡಿ, ಇಲ್ಲಿ ರೆಡ್ ಕಲರ್ ಕಾಣ್ತಾ ಇರ್ಬೋದು. ರೂಮೆಲ್ಲ ಅವರು ರೆಡಿ ಆಗಿದ್ದಾರೆ. ಎಲ್ಲ ಕಡೆ ಅವರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಮಮ್ಮಿ ಮಧ್ಯ ಎಷ್ಟು ಗೇಟ್ಸ್ ಉಂಟು ಚಿನ್ನ, ಬೇಕಾ? ಬೇಡ.
ನೋಡಿ ಇಲ್ಲಿ ಫಸ್ಟಿಗೆ ಬರಬೇಕಾದ್ರೆ ಶಿವ ದೇವಸ್ಥಾನಕ್ಕೆ ಬರಬೇಕು. ಹಾಗಾಗಿ ನಾವೆಲ್ಲರೂ ಇಲ್ಲಿ ತುಪ್ಪದಲ್ಲಿ ದೀಪ ಹಚ್ಚಿ ದೇವರ ನಡೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮನಸ್ಸಿಗೆ ಎಷ್ಟೊಂದು ಸಮಾಧಾನ ಹಾಗೂ ಪಾಸಿಟಿವ್ ವೈಬ್ ಕೂಡ ಇರ್ತದೆ. ನೋಡಿ, ದೇವಸ್ಥಾನದಲ್ಲಿ ನಾವೇ ಇದ್ದದ್ದು, ಬೇಗ ಬಂದು ರೀಚ್ ಆಗಿದ್ದೆವು. ಸೊ ನಮ್ಮ ಎಲ್ಲ ಕಾರ್ಯಗಳು ಬೇಗ ನಡೀತು. ಇಲ್ಲಿಗೆ ಬಂದ್ರೆ ನಾವು ಎನಿಸಿದ ಕಾರ್ಯ ಎಲ್ಲ ನೆರವೇರ್ತದೆ. ಫೇಸ್ಬುಕ್ ನಲ್ಲಿ ನಮ್ಮ ಫೋಟೋಸ್ ಎಲ್ಲ ಹಾಕಿದ್ದೆವು. ಹೆಚ್ಚಿನ ಮುದ್ದು ಕಮೆಂಟ್ಸ್ ಗಳು ಕೂಡ ಬಂದಿದೆ. ಪವಾಡ ಇರುವ ದೇವಸ್ಥಾನ ಎಂದೇ ಪ್ರಸಿದ್ಧಿಯಾಗಿದೆ. ನೋಡಿ, ನೀವು ಮರದಲ್ಲಿ ಹುಳಿ ನೋಡ್ಬೋದು. ಹುಳಿ ಮೀನ್ಸ್ ಟ್ಯಾಮರಿಂಡ್. ಡ್ರೆಸ್ ಎಲ್ಲ ಚೇಂಜ್ ಆಗಿದ್ದೀನಿ. ಇಲ್ಲಿ ಬರಬೇಕಾದ್ರೆ ವೈಟಲ್ಲಿ ಬರಬೇಕು. ಇಲ್ಲಿ ವೈಟ್, ನೀಲಿ, ಕೇಸರಿ, ಕಪ್ಪು ಈ ಇದನ್ನು ಹಾಕಿ ಲುಂಗಿ ಹಾಕೊಂಡು ಬರಬೇಕು ಇಲ್ಲಿ. ಮತ್ತು ಮೈಗೆ ಶರ್ಟಲ್ಲಿ ಹಾಕ್ಲಿಕ್ಕಿಲ್ಲ ಗಂಡಸರಿಗೆ, ಖಾಲಿ ಮೈಯಲ್ಲಿ. ಅದಕ್ಕೊಂದು ಬೈರಸ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಎರಡೂ ದೇವಸ್ಥಾನಕ್ಕೆ, ಇದು ಶಿವ ದೇವಸ್ಥಾನಕ್ಕೆ ಮೊದಲಿಗೆ ಹೋಗ್ತಿದ್ದೇವೆ. ಶಿವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಹೀಗೆ, ಆಮೇಲೆ ಅಲ್ಲಿ ಸಹ ಪಾರ್ವತಿ ದೇವಸ್ಥಾನ, ಅದಕ್ಕೆ ಸಹ ಹಾಗೆ ಹೋಗಬೇಕು. ದರ್ಶನ ಡಿ ಬಸ್ ಈಗೇನು ಹೌದಾ? ಜನ ರಶ್ ಇಲ್ಲ ಇತ್ತು. ನಾವು ಬೇಗ ಬಂದಿದ್ದೇವಲ್ಲ, ದೇವರದ್ದು ಓಂ ನಮಃ ಶಿವಾಯ ಖುಷಿ ಆಗ್ತದೆ. ಅದು ದೇವಸ್ಥಾನದೊಳಗೆ ಅದೇ ಕೇಳ್ತಾನೆ, ಓಂ ನಮಃ ಶಿವಾಯ. ನಮಃ ಶಿವಾಯ. ಕ್ಯಾಟ್ ವಾಕ್ ನೋಡಿ, ಕ್ಯಾಟ್ ವಾಕ್. ಅಕ್ಕ ಶೂಟಿಂಗ್, ತಂಗಿದು ಕ್ಯಾಟ್ ವಾಕ್, ಅಕ್ಕಂದು ಶೂಟಿಂಗ್ ನೋಡಿ. ಶಿವ ದೇವಸ್ಥಾನದಲ್ಲಿ ನಮ್ಮ ಪೂಜೆಯನ್ನು ಮುಗಿಸಿ ಈಗ ನಾವು ಮಾಡೈಕಾವು ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಆಲ್ರೆಡಿ ಹಸ್ಬೆಂಡ್ ವೆಹಿಕಲ್ ಬುಕ್ ಮಾಡಿದ್ರು, ಹಾಗಾಗಿ ಎಲ್ಲವೂ ಸೊಗಸಾಗಿ ಪೂಜಾ ಕಾರ್ಯಗಳು ಕೂಡ ತುಂಬಾ ಚಂದದಲ್ಲಿ ನಡೆಯಿತು. ನೋಡಿ, ಕಣ್ಣ ದೃಷ್ಟಿಗೆಲ್ಲ ಒಳ್ಳೆಯದು. ನಿಮಗೆ ನೋಡಿ, ಕಪ್ಪು ಬೇಕಿದ್ರೆ ಕಪ್ಪು, ಕೆಂಪು ಬೇಕಿದ್ರೆ ಕೆಂಪು. ಅಮ್ಮನ ಕೆಂಪ ಎರಡು ಉಂಟು ಅದರಲ್ಲಿ. ಚಾರ್ಜ್ ಆಗ್ತದೆ ಕಟ್ಟುವಾಗ 20 ರೂಪಾಯಿ ಕೊಡಿ. ಮಂತ್ರಿಸಿದ ಪಟ್ಟಣ ಅಲ್ಲ ಪೂಜೆ ನೋಡಿ, ಇದು ನೋಡಿ, ಇಲ್ಲಿ ಪ್ರಸಾದ ಉಂಟು. ಇದು ಪ್ರಸಾದ, ಇದು ಒಳಗೆ ಬಾಳೆ ಎಲೆ ಎಲ್ಲ ಉಂಟು. ನೋಡಿ ಫ್ರೆಂಡ್ಸ್, ಇದು ದೇವರ ಪ್ರಸಾದ. ಇಲ್ಲಿದು ಪಚ್ಚೆ ಸಾರಿದು ಉಪ್ಕರಿ ಮತ್ತೆ ಚಿಕನ್ ಕರಿ. ಮತ್ತೆ ಇದು ಎಂತ ಅಂತ ಗೊತ್ತಿಲ್ಲ, ಪಿಂಕ್ ಕಲರ್ ಇದಿತ್ತು ಅದರಲ್ಲಿ, ಅದು ಚಿಕನ್, ಇದು ವೆಜ್. ಅದು ಪಾಯಸ, ಇದರಲ್ಲಿ ಪಾಯಸ, ಇದರಲ್ಲಿ ಪಾಯಸ ಸಮಥಿಂಗ್ ಇರಬೇಕು, ಗೊತ್ತಿಲ್ಲ ಎಂತ ಅಂತ. ಇದು ಪಾಯಸ. ನೋಡಿ, ಪಾಯಸ, ಖೀರ್.
ಇಲ್ಲೇ ಪ್ರಸಾದ ತಿಂತಾ ಇದ್ದೀವಿ. ಈ ಪ್ರಸಾದವನ್ನು ಯಾರು ಪೂಜೆ ಮಾಡ್ತಾರೆ ಅವರ ತಿಂತಾರೆ, ಬೇರೆ ಕೊಡಲಿಕ್ಕಿಲ್ಲ ಅಂತಿದೆ. ತುಂಬ ಚಂದ ಆಯಿತು ನಾವೆನಿಸಿದ ಸರಿ. ದೇವರನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಆಯಿತು. ಇವತ್ತು ಬುಧವಾರ ದಿವಸ ಅಲ್ಲ, ಹಾಗೆ ಜನ ಕಮ್ಮಿ ಇತ್ತು. ಶುಕ್ರವಾರ ಮತ್ತು ಮಂಗಳವಾರ ಜಾಸ್ತಿ ಇರ್ತದೆ. ನಾವು ಏನು ಗ್ರಹಿಸಿದ್ರು ಮನಸ್ಸಿನಲ್ಲಿ ಹಾಗೆ ಆಯ್ತಲ್ಲ ಸಹ ಒಳ್ಳೆ ರೀತಿಯಲ್ಲಿ ಆಯಿತು. ಅದು ದೇವರು ನಮ್ಮನ್ನು ನಾವು ಸುಮಾರು ದಿವಸದಿಂದ ಕಾಯ್ತಿದ್ವಿ ಬರಬೇಕು. ಅದು ದೇವರು ನಮ್ಮನ್ನು ಕರೆಸೋದು ಒಳ್ಳೆಯದಲ್ಲ, ಈ ಟೈಮಿಗೆ ಬಾ ಅಂತೇಳಿ. ನನಗೆ ಸನ್ಮಾನ ಮಾಡಿದ್ದಾರೆ ಇಲ್ಲೆಲ್ಲ ಕರೆದು. ಡ್ಯಾಡಿ ನೋಡಿ ನೀರು ಕುಡಿತಿದ್ದಾರೆ. ಹೊಟ್ಟೆ ಫುಲ್ ಆಯ್ತಾ ಹಾಂ ಪ್ರಸಾದದಿಂದ? ಹಾಂ. ನೋಡಿ ನನಗೆ ಮಮ್ಮಿ ಚೈನ್ ತೆಗೆದು ಕೊಟ್ಟರು. ಅವರು ಓದೋದು ಬೇರೆದಕ್ಕೆ, ಅಲ್ಲಿ ಇಲ್ಲ ಇಲ್ಲಿ ಖಾಲಿ ಕೈಲಿ ಬರ್ಲಿಕ್ಕೆ ಆಗುದಿಲ್ಲಲ್ಲ. ಲೈಫ್ ಎಂಜಾಯ್ ಮಾಡು ಅಕ್ಕ. ക്ഷേത്രവും നാടും വലിയ രീതിയിലുള്ള വികസനത്തിലേക്കാണ് പോകുന്നത്. ഇതിനെല്ലാവർക്കും നമുക്കെല്ലാവർക്കും ഒത്തുചേർന്ന് ನೋಡಿ, ನಾವು ಅಶ್ವತ್ಥಮರದ ಕೆಳಗಡೆ ಕಟ್ಟೆಯಲ್ಲಿ ಕೂತ್ಕೊಂಡಿದ್ದೇವೆ. ನಾವೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ಬಂದು ಈಗ ಕೈಗೆಲ್ಲ ದೃಷ್ಟಿಯ ನೂಲೆಲ್ಲ ಕಟ್ಟಿಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ. ಈ ಅಶ್ವತ್ಥಮರದ ಬುಡದಲ್ಲಿ ಕೂತ್ಕೊಂಡ್ರೆ ಗಾಳಿ ಒಳ್ಳೇದು, ಅಂದ್ರೆ ಗಾಳಿ ಗಾಳಿ ಒಳ್ಳೇದು ಅಲ್ಲ. ನಮ್ಗೆ ಚಂದ ಸಿಕ್ಕಿತಲ್ಲ ಇವತ್ತು ದೇವರ ಪೂಜೆ, ಒಳ್ಳೆ ರೀತಿಯಲ್ಲಿ ಆಯ್ತು. ಮತ್ತೆ ಬೇಗ ನಾವು ಒಂದ್ಸಲ ಬಂದಿದ್ದೆವು, ಆಗ ನಮ್ಗೆ ತುಂಬಾ ರಶ್ ಇತ್ತು. ಆದ್ರೆ ಇವತ್ತು ಏನು ಜನಸಾಗರ ಇಲ್ಲ, ಬಂದ ಕಾರ್ಯ ಎಲ್ಲ ದೇವರು ನಮ್ಗೆ ಇವತ್ತೇ ಬರ್ಲಿಕ್ಕೆ ಮಾಡಿದ್ದಾರೆ. ಇವತ್ತು ಪೂಜೆ ಎಲ್ಲ ಕೂಡ ಮತ್ತೆ ಎಂತ ನಾವು ಏನು ಎನಿಸಿದೀವಿ ಅದೆಲ್ಲ ಇಲ್ಲಿ ಬಂದೆಲ್ಲ ಸಕ್ಸಸ್ ಆಯ್ತು. ಅಂತೂ ನಮ್ಗೂ ಸಮಾಧಾನ ಆಯ್ತು, ಒಳ್ಳೆ ರೀತಿಯಲ್ಲಿ ಪೂಜೆ ಆಯ್ತು. ಬಂದ ದಿವಸವೇ ಜೀರ್ಣೋದ್ಧಾರ ಸಮಿತಿಯ ಉದ್ಘಾಟನೆ ಆಗಿದೆ ದೇವಸ್ಥಾನ ಅಲ್ಲಿ. ಇವತ್ತು ಅದೆಲ್ಲ ಒಂದು ಒಳ್ಳೇದಾಯ್ತು. ಮತ್ತೊಂದು ನಮ್ಗೆ ಒಂದು ತುಂಬಾ ಸಮಾಧಾನ ಆಯ್ತು ಇವತ್ತು. ಅಂದ್ರೆ ನೋಡಿ ದೇವರ ಪ್ರಸಾದ ಕೂಡ ಸಿಕ್ಕಿದ್ದು. ಮತ್ತೆ ನಮ್ಗೆ ಇದೆಲ್ಲ ನೋಡಿ ದೃಷ್ಟಿಗೆಲ್ಲ ಮಾಡಿ ಕೊಟ್ರು, ಎಲ್ಲ ಪೂಜೆ ಮಾಡಿ ಎಲ್ಲ ಕಣ್ಣು ದೃಷ್ಟಿಗೆ, ಮನೆ ಫ್ಯಾಮಿಲಿಗೆ, ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿಗೆ ಅದೆಲ್ಲ ಆಯ್ತು. ಮತ್ತೆ ಭಟ್ರು ಕೂಡ ನಮ್ಮ ಜೊತೆ ಇವತ್ತು ಅಂದ್ರೆ ಎಲ್ಲವನ್ನ ನಮ್ಗೆ ಕೆಲವೆಲ್ಲ ಹೇಳಿಕೊಟ್ರು. ನಮ್ಗೆ ಅಲ್ಲ, ನಮ್ಗೆ ಗೊತ್ತಿಲ್ಲ ಅದೆಲ್ಲ ಕೆಲವೆಲ್ಲ ಹೇಳಿಕೊಟ್ರು ನಮ್ಗೆ. ಅದರಿಂದ ನಾವು ಕಲ್ತೇವೆ ಇವತ್ತು ಇಲ್ಲಿ ಬಂದುಕೊಂಡು. ಫಸ್ಟ್ ದೇವರ ಹತ್ರ ಹೋಗ್ಲಿಕ್ಕಿಲ್ಲ, ಫಸ್ಟ್ ಒಂದು ಸುತ್ತು ಬಂದ ಆಮೇಲೆ ಅಲ್ಲಿ ಹೋಗ್ಲಿಕ್ಕೆ, ಆಮೇಲೆ ಮತ್ತೆ ಶಾಲ್ ಎಲ್ಲ ಅದೊಂದೆಂತ ಕೊಟ್ಟಿದ್ರಲ್ಲ, ಅದನ್ನು ದೇವರ ನಡೆಯಲ್ಲಿ ಇಡ್ಲಿಕ್ಕೆ, ಅದು ಸಹ ನಮಗೆ ಇವತ್ತು ಫಸ್ಟ್ ಟೈಮ್ ಅದು ಆದದ್ದು ಅನುಭವ. ಒಂದು ದೇವರ ನಡೆಯಲ್ಲಿ ಒಂದು ಶಾಲ್ ಅನ್ನು ಇಡ್ಲಿಕ್ಕಿತ್ತು, ಅದೆಲ್ಲ ಆಯ್ತು. ಹಾಗೆ ಅದೆಲ್ಲ ಎಲ್ಲ ಚಂದ ಆಯ್ತು. ನಾವು ಇಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿ ಕೂತ್ಕೊಂಡು ಶುದ್ಧ ಗಾಳಿ, ಅಶ್ವತ್ಥ ಮರದ ಅಡಿಯಲ್ಲಿ ಕೂತ್ಕೊಂಡ್ರೆ ಶುದ್ಧ ಗಾಳಿ ಬರ್ತಾವಂತೆ. ಹಾಗೆ ನಾವು ಹೇಳಿದಂತಿಲ್ಲ, ಏನು ಸೈಂಟಿಫಿಕ್ ಆಗಿ ಅದು ಕಂಡು ಹಿಡಿದಿದ್ದಾರೆ. ಹಾಗೆ ನಾವು ಎಲ್ಲ ಇಲ್ಲೇ ಅಶ್ವತ್ಥ ಬಂಡೆ ಕೆಳಗಡೆ ಇದ್ದೇವೆ. ಸುತ್ತೆಲ್ಲ ಬಂದು ದೇವಸ್ಥಾನ ಎದುರಲ್ಲಿರುವ ಅಶ್ವತ್ಥ ಕಟ್ಟೆ ಸುತ್ತ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ ನೋಡಿ. ಈಗ ಮತ್ತೆ ನಮ್ಮದು ಟ್ರೈನ್ ಇಂದ ಅಲ್ಲೇ ಕಾರ್ ನಿಂತಿದೆ, ಅಲ್ಲೇ ನಿಲ್ತದೆ ಕಾರ್ ಕೂಡ. ಟ್ರೈನ್ ಎಲ್ಲಿಗೆ ಮುಟ್ತದೆ ಅಲ್ಲೇ ಕಾರ್ ಉಂಟು, ಆ ಕಾರಲ್ಲಿ ಮನೆಗೆ ಹೋಗುದು ಸೀದಾ. ಇಲ್ಲಿ ಕೂಡ ಹಾಗೆ ನಮ್ಗೆ ನೋಡಿ, ಇಲ್ಲಿ ಬಂದ ತಕ್ಷಣ ಫೋನ್ ಮಾಡಿದ ಕೂಡಲೇ ಒಂದು ಮಿನಿ ಕಾರಿಗೆ ಬಂತು. ಮಿನಿ ಕಾರ್ ಅಂದ್ರೆ ನೋಡಿದ್ರಲ್ಲ, ಅದು ಹಾಗೆ ಅದೆಲ್ಲ ಆಯ್ತು, ಚಂದ ಆಯ್ತು. ಟೋಟಲ್ ಆಗಿ ಹೇಳುದಾದ್ರೆ ನಮ್ಗೆ ತುಂಬಾ ಇವತ್ತು ಸಮಾಧಾನ ಆಯ್ತು ಆ ಸಲಕ್ಕಿಂತ ಅಲ್ಲ. ಖುಷಿ ಆಯ್ತು, ಮನಸ್ಸು ನೆಮ್ಮದಿ ಆಯ್ತು. ಎಂತ ಕಷ್ಟಕ್ಕೂ ಕೂಡ ಕಷ್ಟ ಸುಖಕ್ಕೆ ದೇವರಿದ್ದಾರೆ ನೋಡಿ. ಎಲ್ಲ ದೇವರು ಎಲ್ಲನೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ. ಅಶ್ವತ್ಥ ಕಟ್ಟೆಯನ್ನು ಬೀಳ್ತಾ ಉಂಟು ಎಲ್ಲ ನೋಡಿ. ಎಲ್ಲ ನಮ್ಗೆ ಎಂತ ಬ್ಲೆಸ್ ಮಾಡ್ತಾ ಇದ್ದಾರೆ ದೇವರು ಎಲ್ಲ. ಇವಳಿಗೆ ಸಹ ಬಿತ್ತು, ಇವಳ ತಲೆ ಮೇಲೆ, ನನ್ನ ತಲೆ ಮೇಲೆ. ನೀನ್ ಕೂತ್ಕೋ ಬಾ, ನಿನ್ನ ತಲೆ ಮೇಲೆ ಸಹ ಬೀಳಿ, ಆಶೀರ್ವಾದ ಮಾಡುದು, ಆಶೀರ್ವಾದ ಮಾಡು. ನೋಡಿ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಊಟ ಅಂತೂ ಆಗ್ಲೇಬೇಕಲ್ವಾ. ಸೊ ಈಗ ನಮ್ಮ ಕಾರ್ ಡ್ರೈವರ್ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಊಟ ಮಾಡ್ತಾ ಇದ್ದೇವೆ. ಚಿಕನ್ ಬಿರಿಯಾನಿ, ಇದು ದಮ್ ಬಿರಿಯಾನಿ, ಇದು ಕಾಯಿನ್ ಪರೋಟ, ಮತ್ತೆ ಅದಕ್ಕೆ ಎಂಥದೊಂದು ಸಾರು, ಮತ್ತೆ ಇದು ಕಬಾಬ್, ಲಂಜನ್, ಬಿಸ್ಕಿಟ್ ಅಂತ. ಬಿಸ್ಕಿಟ್ ನೋಡಿದೆ ರೇಟ್ ಎಷ್ಟು ಅಂತ.
100 ಇದು ಚಿನ್ನ ಕೋಕೋನಟ್ ಇದು ಟ್ರೈನಲ್ಲಿ ಹೋಗೋದು ಎಂತ ನೋಡಿ ಎಂತ ಫ್ಲೇವರ್ ಇದೆ ಶುಗರ್ ಹನಿ ಮಿಲ್ಕ್ ಪೌಡರ್ ಹನಿ ಕರ್ಡ್ ಕೋಕೋನಟ್ ಪೌಡರ್ ಸಮ್ ವಾಟ್ ಕೋಕೋನಟ್ ಹೌದಾ ಗೊತ್ತಿಲ್ಲ ಇಲ್ಲಿ ಇದೆ ನೋಡ್ಲಿಕ್ಕೆ ತಿಂಡಿ ಹೌದಾ ಅಂತ ನಮ್ಮ ಕ್ಲಾಸ್ ಸ್ವೀಟ್ ಕೇಳಿ ನಮ್ಮ ಕ್ಲಾಸ್ ಸ್ವೀಟ್ ಕೇಳಿ ಆಯ್ತು ಎಲ್ಲ ಲಾಡು ಉಂಟಾ ಲಡ್ಡು ಎಲ್ಲ ಕಲರ್ ಚಾಕ್ಲೇಟ್ ಇಡ್ಬೋದಾ ಎಷ್ಟು ದಿನ ಇಡ್ಬೋದು ಇಡ್ಬೋದು ಮಲಯಾಳದಲ್ಲಿ ಹೇಳಿ ಮಳೆಯಲ್ದ ನಮಗೆ ಆಗಲಿಲ್ಲ ನೀವು ಕನ್ನಡ ಕಲಿ ಇವರಿಗೆ ಮನೇಲಿ ಗೊತ್ತು ನಮ್ಮ ಮನೆ ದಿಗಿತಾರೆ ಇಲ್ಲಿ ಬಂದು ನಮಗೆ ಗೊತ್ತು ನಂಗೆ ಗೊತ್ತುಂಟು ನಂಗೆ ಗೊತ್ತುಂಟು ಗೊತ್ತಾಯ್ತಾ ಕನ್ನಡ ಕಲಿಬೇಕು ನೀನೀಗ ಬಂದ ಕೇಳದ ನೀ ಮಲಯಾಳ ನೀನು ಇದೇ ಕೊಡು ಮಕ್ಕಳಿಗೆ ಸಣ್ಣ ಸಣ್ಣ ಪೀಸ್ ಅಲ್ಲ ಸಣ್ಣ ಬಿಸ್ಕೆಟ್ ಇದೇ ಕೊಡಿ ಒಳ್ಳೆ ಮಂಡೊಳ್ಳೆ ನೋಡಿ ಪೀಸ್ ಪೀಸ್ ನೋಡಿ ಎത്ര ಕೆಜಿ ಚೆಕ್ ಮಾಡಿ ಇತ್ತರ ಬಲ್ಲಿಯ ನೀವು ಬ್ಯಾರಿ ವಸಂತ ಮಾತಾಡೋದು ಅಮ್ಮ ಅವಳಿ ಕೊಡು ನೋಡು ಮೆಲ್ಲ ಕುಟ್ಟಲೆ ಒಂದು ಮೆಲ್ಲ ನೈಸ್ ಮಾಡುದು ಡ್ಯಾಡಿ ಕಿಂಡರ್ ಜಾಯ್ ಕೊಡಿ ಅಂತ ಕಿಂಡರ್ ಜಾಯ್ ತೆಗೆದು ಕೊಡಿ ಅಂತ ನೀವು ಸಣ್ಣ ಮಗು ಕಿಂಡರ್ ಜಾಯ್ ಅದ್ರಲ್ಲಿ ಏನು ಬರಿಲ್ಲ ಸಣ್ಣ ಮಕ್ಕಳು ಮಾತ್ರ ಅದು 8 ವರ್ಷ 10 ವರ್ಷ ಒಳಗೆ ಮಾತ್ರ ತೋರಿಸ್ಲಿಕ್ಕೆ ಹೌದು ಸಿಟಿ ಹೌದಲ್ಲ ಇಲ್ಲ ಯಾರು ಏನಿಲ್ಲ ಅದ್ರಲ್ಲಿ ಅಷ್ಟೇ ಇರೋದು ಲಾಟ್ ಕೂಡ ಒಂದು ಸಣ್ಣ ಆಟ ಸಾಮಾನಿಗೆ ಅದಕ್ಕೋಸ್ಕರ ಅದಕ್ಕೆ ಆಟಗಳಿಗೆ ಏನಿಲ್ಲ ತುಂಬ ಇಲ್ಲ ಇಲ್ಲ ತೆಗಿ ಮಮ್ಮಿ ಇದ್ದಾರೆ ದನಿಗೆ ಮಮ್ಮಿ ಕೇಳಿದ್ರು ಅವ್ರು ಫೋನ್ ಇಟ್ಕೊಂಡೋದ್ರೆ ನೋಡಿ ನಾವು ಸಿಪ್ಪೆ ಸರಿ ತೋರಿಸಿ ಇಲ್ಲಿ ತೆಗಿತಾ ಇದ್ದೇನೆ ನೋಡಿ ಇದರಲ್ಲಿ ಕ್ಯಾಶನೆಟ್ ಇದು ವಿತ್ ಸಿಪ್ಪೆ ಅಂತ ವಿತ್ ಸ್ಕಿನ್ ಇದೆ ಅದು ನಾವು ತಗೊಳೋದು ಬೇಕರಿಂದ ಸಾರಿ ಕಾಸ್ಟ್ಲಿ ಮಾತ್ರ 1200 ಕೆಜಿಗೆ ಅದು ತಗೊಳೋದು ಈಗ ನಾವಿಲ್ಲಿ ಸೂಪರ್ ಟೇಸ್ಟ್ ಆಯ್ತಾ ತಿನ್ನಲಿಕ್ಕೆ ಟೇಸ್ಟ್ ಅವರಂತೇಳಿದ್ರೆ ಒಳ್ಳೆದುಂಟು ಇಲ್ಲ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಇದೀಗ ಇದು ನೋಡಿ ಅದು ಸ್ಕಿನ್ ಇದ್ದ ತೋರಿಸಿ ಅದು ತಗೊಳ್ಳಿ ಫ್ರೆಂಡ್ಸ್ ಒಳ್ಳೇದಾಗ್ತದೆ ಕಾಸ್ಟ್ಲಿ ಎಷ್ಟು ರೀ ಕಿಲೋಕ್ಕೆ 1200 ನೋಡಿ ಈಗ ಹೀಗೆ ಬರ್ತದೆ ಹೀಗೆ ತೋರಿಸಿ ಹೀಗೆ ಬರ್ತದೆ ವಿತ್ ಸ್ಕಿನ್ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ನೋಡಿ ಹಾಗೆ ಉಡಿ ಮಾಡಿ ಹೀಗೆ ಮಾಡಿದ್ದೇವಲ್ಲ ಹೀಗೆ ಇಟ್ಟು ನೋಡಿ ಇಲ್ಲಿ ತೋರಿಸಿ ಹಾ ಹೀಗೆ ತಿನ್ಬೇಕು ಹೀಗೆ ತಿಂದು ಜಗಿಬೇಕು ನಾವು ಟ್ರೈನ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದೇವೆ ಇಲ್ಲಿ ಟೈಮ್ ಪಾಸ್ ಮಾಡುದು ಟ್ರೈನ್ ಈಗ ಸ್ವಲ್ಪ ಹೊತ್ತಲ್ಲಿ ಬರ್ತದೆ ಸ್ವಲ್ಪ ಹೊತ್ತಿಲ್ಲ ಫ್ರೆಂಡ್ಸ್ ಇನ್ನು 1 ಗಂಟೆ ಉಂಟು ಈಗ ಮಂಗಳೂರು ರೀಚ್ ಆದ್ವಿ ಗಂಟೆ ನೋಡಿ 5:20 ನೋಡಿ ಪ್ಲಾಟ್ಫಾರ್ಮ್ ಅಲ್ಲಿ ಫುಲ್ ರಶ್ ಉಂಟು ಸಂಸಾರ ಫ್ಯಾಮಿಲಿ ಬಂದ್ರು ನೋಡಿ ಇಲ್ಲ ಬಂದ್ರೆ ಈಗ ನಾವು ಬೆಳಿಗ್ಗೆ ಹೋಗಿ ಈಗ ಬರೋ ಸಂಜೆ ಬಂದು ಫೈನಲ್ ನಮ್ಮ ಕಾರೊಂದಿಗೆ ಈಗ ಟೀ ಕುಡಿಲಿಕ್ಕೆ ಹೋಗುದು ಫಸ್ಟ್ ಟೀ ಕುಡಿಲಿಕ್ಕೆ ಈಗ ಮಸಾಲೆ ದೋಸೆ ಬಂತು ಫ್ರೆಂಡ್ಸ್ ಅಲ್ಲಿ ತಟ್ಟೆ ಖಾಲಿ ಅಂತ ಎಲ್ಲ ಅದು ಹಸಿವೆ ಐತಲ್ಲ ಅದಕ್ಕೆ ಎಲ್ಲ ರಪ ಕೈ ಹಾಕಿ ತಿಂದರು ಫ್ರೆಂಡ್ಸ್ ಈಗ ನಾವು ಮಂಗಳೂರಿಗೆ ರೀಚ್ ಆಗಿದ್ದೇವೆ ಇನ್ನು ಮನೆಗೆ ರೀಚ್ ಆಗ್ಲಿಕ್ಕೆ ಆಗಿಲ್ಲ ಮಂಗಳೂರಲ್ಲಿ ಇದ್ದೇವೆ ಸೊ ಟೀ ಎಲ್ಲ ಕುಡಿದು ನಮ್ದೊಂದು ಗ್ರೀನ್ ಪಾರ್ಕ್ ಹೆರಿಟೇಜ್ ಅಲ್ಲಿ ಪಾರ್ಸಲ್ ಎಲ್ಲ ನೈಟಿಗೆ ಫುಡ್ ಆಗ್ಬೇಕಲ್ಲ ಹಾಗೆ ನೈಟಿಗೆ ನಾವು ಫುಡ್ ಎಲ್ಲ ಇಲ್ಲಿಂದ ಪಾರ್ಸಲ್ ತಕೊಂಡು ಮನೆಗೆ ಹೊರಡ್ತಿದ್ದೇವೆ ಪಾರ್ಸಲ್ ಏನಿಲ್ಲ ಜೀರಾ ರೈಸ್ ಮತ್ತೆ ಚಿಕನ್ ಸುಕ್ಕ ಅದೆಲ್ಲ ತಗೊಳೋದು ಮತ್ತೆ ಚಿಕನ್ ಮಂಚೂರಿಯನ್ ಮತ್ತೆ ನಮ್ಮ ಟಾಮಿ ಬೆಕ್ಕಿಗೆಲ್ಲ ಆಗ್ಬೇಕಲ್ಲ ಹಾಗೆ ಅವರಿಗೆ ಕೂಡ ಪಾರ್ಸಲ್ ತಕೊಂಡಿದ್ದೇವೆ ಇಲ್ಲಿಂದ ಇನ್ನು ಸೀದಾ ಮನೆಗೆ ಹೊರಡ್ತಿದ್ದೇವೆ ಫ್ರೆಂಡ್ಸ್ ನಮ್ದು ಇವತ್ತು ಲಾಂಗ್ ಜರ್ನಿ ತುಂಬಾ ಹ್ಯಾಪಿಯಾಗಿ ತುಂಬಾ ಖುಷಿಯಾಗಿ ಸುಖದಾಯಕವಾಗಿತ್ತಲ್ಲ ದೇವರ ಆಶೀರ್ವಾದದಿಂದ ಹಾಗಾಗಿ ಇವತ್ತಿನ ಈ ಸುಂದರವಾದ ಬ್ಲಾಗ್ ಅನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೇವೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್